ಬಡವ ಬಾದಾಮಿ ಒಂದೇ ಲೈಟ್ 65 ಕೊಟ್ಬಿಡಿ, 85,000 ಕೊಟ್ಬಿಡೋಣ ಸರ್. ರೆಡ್ ಕಲರ್ ಬೇಕಾ, ರೆಡ್ ಇದೆ. ಗ್ರೇ ಬೇಕಾ, ಗ್ರೇ ಇದೆ. ವೈಟ್ ಬೇಕಾ, ವೈಟ್ ಇದೆ. ಯಾವ ಕಲರ್ ಬೇಕು ಬಂದ್ಬಿಡಿ, ಶಿಫ್ಟ್ ಕೊಟ್ಬಿಡೋಣ. 2011 ಮಾಡಲಿ ಸರ್, 5 ಲಕ್ಷ ಅಡಿ ಇಸ್ಕೊಂಡು ಮಾಡ್ಬಿಡಿ ಸರ್. ಇದು ಬಂದ್ಬಿಟ್ಟು 1 ಲಕ್ಷ ಕೊಟ್ಬಿಡೋಣ ಸರ್. ಇದು 2.35 ಹೇಳೋದು, ಸ್ವಲ್ಪ ಇಸ್ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸಮಾಧಾನ ಆದ್ರೆ ಕೂತ್ಕೊಂಡು ವ್ಯಾಪಾರ ಮಾಡಲಿ. ಇದು 2.65 ಹೇಳೋದು, ಫೈನಲ್ ಟು ಫೈನಲ್ 2.45 ಮಾಡ್ಬಿಡಿ. 2.45 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಲ್ ಟು ಫೈನಲ್ 2,10,000 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ನಮ್ಮ ಹತ್ರ ಕಿಟ್ಟು 7-8 ಇದೆ ಸರ್, ಬಂದ್ಬಿಟ್ರಿ 5,55,000 ಫೈನಾನ್ಸ್ ಮಾಡಿಸ್ಕೊಡೋಣ, ಬಂದ್ಬಿಡಿ ಸರ್. ಸಮಾಧಾನ ಆದ್ರೆ ಕೂತ್ಕೊಂಡು ವ್ಯಾಪಾರ ಮಾಡಲಿ. 5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 4,75,000 ಫೈನಲ್ ಮಾಡ್ಬಿಡಿ. ಫೈನಲ್ ಟು ಫೈನಲ್ 5,10,000 ಮಾಡೋಣ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ನಿಮಗೆ NXO ಕಾರ್ಸ್ಗೆ ಬಂದಿದ್ದೀನಿ. ಯಾರಾದರೂ ಒಂದು ಒಳ್ಳೆ ಪ್ರೈಸಲ್ಲಿ, ಹೋಲ್ಸೇಲ್ ಪ್ರೈಸಲ್ಲಿ ಬೆಸ್ಟ್ ಕಾರ್ಸ್ ಹೋಗ್ಬೇಕಂತಂದ್ರೆ ಆರಾಮಾಗಿ ಬರ್ಬೋದು NXO ಕಾರ್ಸ್ಗೆ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಶಿಫ್ಟ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ, ಏನೋ ಡೀಸೆಲ್ ಗಾಡಿ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಶಿಫ್ಟಲ್ಲೂ ಇದೆ, ಡಿಸೈರಲ್ಲೂ ಇದೆ. ಸೊ ಆಲ್ಮೋಸ್ಟ್ ಲೈಕ್ ಒಂದು 4-5 ಗಾಡಿಗಳಿದೆ. ಸೊ ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಸೊ ನಮ್ಮ ಜೊತೆ ಅಕ್ರಮ್ ಭಾಯ್ ಇದ್ದಾರೆ, ನಾವು ವೆಲ್ಕಮ್ ಮಾಡೋಣ. ಅಕ್ರಮ್ ಭಾಯ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಓಕೆ, ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ ಇವತ್ತಿಂದ 65,000 ಶುರು ಆಗುತ್ತೆ. 65,000? ಹೌದೌದು. ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗುತ್ತೆ ಸರ್? ನಮ್ಗೆ 8 ಲಕ್ಷವರೆಗೂ ಇದೆ. ಎಲ್ಲ ಟೈಪ್ ವೆಹಿಕಲ್ಸ್ ಇದೆ, ಎಲ್ಲ ವೆಹಿಕಲ್ಸ್ ಇದೆ. ಬನ್ನಿ, ವೆಹಿಕಲ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಫೈನಾನ್ಸ್ ಕೂಡ ಮಾಡೋಣ. ನಮ್ಮ ಕಡೆಯಿಂದ ಏನಿದೆ ನಿಮಗೆ ಅನುಕೂಲ ಮಾಡ್ಕೊಣ. ಬನ್ನಿ, ವೆಹಿಕಲ್ ನೋಡಿ, ಯಾರು ಬೇಕಾದ್ರು ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ ಬನ್ನಿ, ಎಲ್ಲರೂ ಬನ್ನಿ, ವೆಹಿಕಲ್ ನೋಡಿ, ಯಾವ್ದು ಬೇಕು ನೋಡಿ ಮಾತಾಡೋಣ ಸರ್. ಓಕೆ, ನೋಡಿ ಯಾವುದೇ ವೆಹಿಕಲ್ಸ್ ಬೇಕು ಅಂತಂದ್ರೆ ಡೈರೆಕ್ಟ್ ಒಂದ್ಸತಿ ವಿಸಿಟ್ ಮಾಡಿ, ಲೈಕ್ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಕಂಡೀಷನ್ ಹೆಂಗಿದೆ ಏನು ಅಂತೆಲ್ಲ. ಸೊ ಹಾಗೆ ಸರ್, ನಿಮ್ಮ ಹತ್ರ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ NXO ಕಾರ್ಸ್ ಸರ್. ಇದು ನಾಗರಬಾವಿ ಸರ್ಕಲ್ ಇದೆಯಲ್ಲ ಸರ್, ಸರ್ಕಲ್ ಇಂದ ಸ್ವಲ್ಪ ಡೌನ್ ಬಂದ್ರೆ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಸ್ವಲ್ಪ ಡೌನ್ ಬಂದ್ರೆ ಅಲ್ಲಿ ದೊಡ್ಡ ಮೋದಿ ಸಿಗುತ್ತೆ. ಆ ಮೋದಿ ಪಕ್ಕದಲ್ಲೇ ನಮ್ಮ ಬೋರ್ಡ್ ಇದೆ. ಆ ಬೋರ್ಡ್ ಇಂದ ಸೈಡ್ ಬಂದ್ಬಿಟ್ಟು ನಮ್ಮ ಆಫೀಸ್ ಸಿಗುತ್ತೆ. ಇನ್ನ ನಿಮ್ಗೆ ಏನಾದ್ರು ಇನ್ನ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಆಫೀಸ್ ಇಂದ ನೋಡಿ, ವಿಜಯನಗರ ನರ್ಸಿಂಗ್ ಕಾಲೇಜ್. ಓಕೆ, ಸೊ ನೋಡ್ತಾ ಇರ್ಬೋದು, ವಿಜಯನಗರ ನರ್ಸಿಂಗ್ ಕಾಲೇಜ್ ಬ್ಯಾಕ್ ಸೈಡ್ ನಿಮಗೆ NXO ಕಾರ್ಸ್ ಇರೋದು. ಲೊಕೇಶನ್ ಏನಾದ್ರು ಕನ್ಫ್ಯೂಸ್ ಆಗುತ್ತೆ ಲೊಕೇಶನ್ ಕೊಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಲೋನ್ ಅಂತ ನೋಡ್ತಾರೆ, ಲೋನ್ ಎಲ್ಲ ಸರ್ 2012 ಮಾಡಲ್ ಮೇಲೆ ಎಲ್ಲ ಲೋನ್ ಮಾಡಿಸ್ಕೊಡೋಣ. ಓಕೆ, 2012 ಮೇಲೆ ಯಾವುದೇ ವೆಹಿಕಲ್ಸ್ ತಗೊಂಡ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸರ್, ನಿಮಗೆ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಹೌದು ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮೊದಲನೇ ಗಾಡಿನ ಒಂದು ಡಸ್ಟರ್ ಇದೆ, ಏನು ಸರ್ ಡೀಟೇಲ್ಸ್ ಇದ್ರದ್ದು? ಸರ್ 2017 ಡಸ್ಟರ್ ಆಟೋಮೆಟಿಕ್ ಶೋರೂಮ್ ಟ್ರ್ಯಾಕ್ ಇದೆ, 85 PS. ತುಂಬಾ ಚೆನ್ನಾಗಿದೆ, ಪಾಲಿಶ್ ಮಾಡಿ ಕೊಡ್ತೀವಿ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು 5.75 ಹೇಳೋದು, ಫೈನಲ್ ಟು ಫಂಡ್ 5,55,000 ಮಾಡ್ಬಿಡಿ ಸರ್. 5,50,000 ಮಾಡ್ಕೊತೀವಿ ಸರ್. ಓಕೆ, 5,50,000 ಫೈನಲ್ ಆಗುತ್ತೆ. ಬಹಳ ಜನ ಹುಡುಕ್ತಾ ಇರ್ತಾರೆ ಸರ್, ಮ್ಯಾನಲ್ ಇಲ್ಲ, ಬರೇ ಮ್ಯಾನಲ್ ಮಡಗ್ತಾರೆ ಸರ್, ಆಟೋಮೆಟಿಕ್ ಬೇಕು ಸರ್ ಅಂತ ಬಹಳ ಜನ ಹುಡುಕ್ತಾ ಇರ್ತಾರೆ. ನಮ್ಮ ಹತ್ರ ಆಟೋಮೆಟಿಕ್ ತುಂಬಾ ಗಾಡಿ ಇದೆ. ಓಕೆ, ಬನ್ನಿ, ನೀವು ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡ್ಬೋದು, ಚೆಕ್ ಮಾಡಿಸ್ಬೋದು. ಓಕೆ, 5.5 ಲಕ್ಷಕ್ಕೆ ಗಾಡಿ ಆಗುತ್ತೆ. 5,75,000 ಹೇಳೋದು, 5,55,000 ಫೈನಾನ್ಸ್ ಮಾಡಿಸ್ಕೊಳೋಣ, ಬಂದ್ಬಿಡಿ ಸರ್. ಓಕೆ, 5,50,000 ಫೈನಲ್ ಆಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಈಕೋ ಇದೆ ಸರ್, 2017 ಮಾಡಲು, ಸಿಂಗಲ್ ಓನರ್. ಇದು 17 ಸಿಂಗಲ್ ಓನರ್ ಗಾಡಿ. ಓಕೆ, ನೋಡಿ 17 ಸಿಂಗಲ್ ಓನರ್ ಗಾಡಿ, ಒಂದು ಈಕೋ. ಸೊ ಎಷ್ಟು ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಇದು ಗಾಡಿ? ಇದು ಓಡಿದೆ ಒಂದು 86 ಚೇಂಜ್ ಓಡಿದೆ ಸರ್ ಇದು. ಓಕೆ, ಸೊ ಸಿಂಗಲ್ ಓನರ್ ಗಾಡಿ ಈಕೋ ಏನಾಗುತ್ತೆ ಪ್ರೈಸ್ ಸರ್? 385 ಆಗುತ್ತೆ ಸರ್. ಇದು 17 ಮಾಡಲ್ ಗಾಡಿ. ಹೌದೌದು, ಇನ್ನು ಕಮ್ಮಿ ಆಗಲ್ಲ? ಮಾಡೋಣ ಸರ್, ಕಮ್ಮಿ ಆಗುತ್ತೆ. ಆಗುತ್ತೆ. ಏನು ಒಂದು 3.5 ಆಗುತ್ತಾ? ಬನ್ನಿ ಮುಂದೆ ಮಾತಾಡೋಣ. ಓಕೆ, ಆನ್ ದ ಟೇಬಲ್ ಕೂತ್ಕೊಂಡ್ರೆ ಒಂದು ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಹಾಗೆ ಡಿಮ್ಯಾಂಡೆಡ್ ಗಾಡಿ ಒಂದು ಗ್ರೇ ಕಲರ್ ಒಂದು ಸ್ವಿಫ್ಟ್ ಇದೆ ಸರ್, 2016 ಮಾಡಲು, 16 ಮಾಡಲ್ VXI 68,000 ಓಡಿದೆ. ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಹೇಳೋದು ಸರ್ 5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 4,75,000 ಫೈನಲ್ ಮಾಡ್ಬಿಡಿ ಸರ್. ಯಾವ ಮಾಡಲ್ ಗಾಡಿ? 16 ಸಿಂಗಲ್ ಓನರ್ VXI. ಓಕೆ, 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಸೆಕೆಂಡ್ ಓನರ್. ಓಕೆ, 68,000 ಓಡಿದೆ, 5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 4,75,000 ಫೈನಲ್ ಮಾಡ್ಬಿಡಿ. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಕ್ವಿಡ್ ಇದೆ, 2019 ಮಾಡಲು, 37,000 ಓಡಿದೆ, ಕ್ಲೇಂಬರ್. ಓಕೆ, ರೆನಾಲ್ಟ್ ಕ್ಲೇಂಬರ್ ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು 3,45,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ನಿಮ್ಗೆ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ, ಫೈನಾನ್ಸ್ ಕೂಡ ಆಗುತ್ತೆ. 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಕ್ಸೆಂಟ್ ಇದೆ, 2014 ಮಾಡಲು, ಎಕ್ಸೆಂಟ್ 55,000 ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. ನಿಮ್ಗೆ ಪೆಟ್ರೋಲ್ ಗಾಡಿ, ಗಾಡಿ ತುಂಬಾ ವೆಲ್ ಮೇಂಟೆನೆನ್ಸ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಎಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಟ್ರ್ಯಾಕ್ ಇದೆ. ಇದು ಹೇಳೋದು 3,85,000 ಹೇಳೋದು, ಫೈನಲ್ ಟು ಫೈನಲ್ 3,65,000 ಫೈನಾನ್ಸ್ ಕೂಡ ಮಾಡಿಸ್ಕೊಡವ.
ಓಕೆ 3,65,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಓಡಿದೆ ಅಷ್ಟೇ, ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಇದು ಕೂಡ 2016 ಮಾಡಲು, Okay. ಸಿಂಗಲ್ ಓನರ್. ಇದು ಕೂಡ 43,000 ಓಡಿದೆ, ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಇದೆ, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಏರ್ ಬ್ಯಾಗ್ ಇದೆ. ಇದು 4,95,000 ಹೇಳೋದು. ಫೈನಲ್ ಡಿಫೆಂಡ್ 4,75,000 ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ, 4,75,000 ಫೈನಲ್ ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ಓಕೆ, ಅದು ನಿಮಗೆ 2016 ಮಾಡಲ್ ಗಾಡಿ. 16 ಸಿಂಗಲ್ ಓನರ್, ಓಡಿರೋದು 43,000, ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು K10 2011 ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಶೋರೂಮ್ ಟ್ರ್ಯಾಕ್ ಇದೆ. ಇದು 2,15,000 ಹೇಳೋದು. ಫೈನಲ್ ಡಿಫೆಂಡ್ 2,10,000 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. 2,10,000ಕ್ಕೆ ಒಂದು ಆಲ್ಟೋ K10 2011 ಮಾಡಲು ಫೈನಲ್ ಶೋರೂಮ್ ಟ್ರ್ಯಾಕ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಓಮಿನಿ ಇದೆ ಸರ್, ಡಿಮ್ಯಾಂಡೆಡ್ ಗಾಡಿ. ಸರ್ ಓಮ್ನಿ ಫುಲ್ ಡಿಮ್ಯಾಂಡ್ ಇದೆ ಸರ್. ಹೌದು ಸರ್. ಇದು ಬಂದ್ಬಿಟ್ಟು 2017 ಮಾಡಲು, ಇದು ಸಣ್ಣ ಪುಟ್ಟ ಡೆಂಟ್ ಆಗಿತ್ತು, ಯಾಕೆಂದ್ರೆ ಟಚ್ ಅಪ್ ಮಾಡಿಲ್ಲ, ಯಾಕೆಂದ್ರೆ ಫ್ರಂಟ್ ಟಚ್ ಅಪ್ ಮಾಡಿದ್ರೆ ಆಕ್ಸಿಡೆಂಟ್ ಆಗಿ ತಿಳ್ಕೊಂತಾರೆ. ಇದು 17 ಮಾಡಲು, ಸಿಂಗಲ್ ಅನ್ನೋದು 8 ಸೀಟು. ಇದು 2,75 ಹೇಳೋದು, ಒಂದು 2,65 ಮಾಡ್ಬಿಡಿ ಸರ್. 2,65ಕ್ಕೆ 18 ಮಾಡಲು ಓಮಿನಿ. 17 ಮಾಡಲು, ಸಾರಿ 17 ಮಾಡಲು ಗಾಡಿ. ಹೌದು. ಓಕೆ, ಸೊ ನೋಡ್ತಾ ಇರೋದು 17 ಮಾಡಲು ಗಾಡಿ 2,75,000ಕ್ಕೆ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಹೋಂಡಾ ಅಮೇಜ್ ಇದೆ ಸರ್, 2014 ಮಾಡಲು, ಪೆಟ್ರೋಲ್. ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಇದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2 ಡೆಂಟು ಕ್ರಾಚಸ್ ಎಲ್ಲ ನೀಟ್ ಆಗಿದೆ ನೋಡಿ. 2 ಏರ್ ಬ್ಯಾಗ್ ಇದೆ, ಒಂದು ಸಿಸ್ಟಮ್ ಇದೆ, ರಿಮೋಟ್ ಕಂಟ್ರೋಲ್, ಇದು ಸ್ಟೇರಿಂಗ್ ಕಂಟ್ರೋಲ್ ಇದೆ. ಗಾಡಿ ವೆಲ್ ಮೇಂಟೆನೆನ್ಸ್, ತುಂಬಾ ನೀಟ್ ಆಗಿದೆ. ಓಕೆ, ಎಲ್ಲ ನೀಟಾಗಿದೆ, ಒಳ್ಳೆ ನೀಟಾಗಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 3,95 ಹೇಳೋದು, ಫೈನಲ್ ಡಿಫೆಂಡ್ 3,85 ಕೊಡೋಣ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ, 3,95 ಗಾಡಿ ಫೈನಲ್. ಹೌದು. ಒಂದು ಟೇಬಲ್ ಇನ್ನೂ ಬಂದ್ರೆ ನೆಗೋಷಿಯಬಲ್ ಆಗಲ್ಲ, ಸ್ವಲ್ಪ ಹೆಚ್ಚು ಮಾಡೋಣ ಸರ್. ಓಕೆ, ಒಂದು ಟೇಬಲ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ರೆನಾಲ್ಟ್ ಯಾವ್ದು ಸರ್ ಇದು? ಸರ್ ಇದು ರೆನಾಲ್ಟ್ ಪಲ್ಸ್. ಓಕೆ, 13 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಗಾಡಿ, ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಇದು 2,65 ಹೇಳೋದು, ಫೈನಲ್ ಟು ಫೈನಲ್ 2,45 ಮಾಡಿಬಿಡಿ. 2,45 ಡೀಸೆಲ್, 13 ಸಿಂಗಲ್ ಓನರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ. ಓಕೆ, 13 ಸಿಸ್ಟಮ್ ಎಲ್ಲ ಇದೆ. ಓಕೆ, ಏರ್ ಬ್ಯಾಗ್ ಕೂಡ ಇದೆ ನಿಮಗೆ, ಸಿಂಗಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ ಗಾಡಿಗೆ. 2,65,000 ಹೇಳೋದು, 2,45,000 ಮಾಡಿ. 13 ಸಿಂಗಲ್ ಓನರ್, ಡೀಸೆಲ್ ಪಲ್ಸ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಹಾಗೆ ಸ್ವಿಫ್ಟ್ ಇದೆ ಇನ್ನೊಂದು 2014 ಮಾಡಲು, VXI, ಸಿಂಗಲ್ ಓನರ್, 79,000 ಓಡಿದೆ, 4,5 ಹೇಳೋದು. ಫೈನಲ್ ಡಿಫರೆಂಟ್ 4,35,000 ಮಾಡಿ. ಇದು ಗಾಡಿ ತುಂಬಾ ನೀಟ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. VXI ಅಲ್ಲ ಸರ್? ಹೌದು, VXI ಪೆಟ್ರೋಲ್ ವೇರಿಯಂಟ್ ನಿಮಗೆ 2014 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಅಲ್ಲೊಂದು ರೆಡ್ ಕಲರ್ ಶಿಫ್ಟ್ ಇದೆ ಸರ್. ಏನ್ ಸರ್ ನಮ್ಮ ಹತ್ರ ಒಳ್ಳೆ ಧಮಾಕ ತರ ಮಾಡಿ ಸರ್. ಏನ್ ಸರ್? ನಿಮ್ಗೆ ರೆಡ್ ಕಲರ್ ಬೇಕಾ? ರೆಡ್ ಇದೆ. ಗ್ರೇ ಬೇಕಾ? ಗ್ರೇ ಇದೆ. ವೈಟ್ ಬೇಕಾ? ವೈಟ್ ಇದೆ. ಯಾವ ಕಲರ್ ಬೇಕು ಬಂದ್ಬಿಡಿ, ಶಿಫ್ಟ್ ಕೊಟ್ಬಿಡೋಣ. ಓಕೆ, ಸೊ ಇವಾಗ ರೆಡ್ ಕಲರ್ ಶಿಫ್ಟ್ ಏನ್ ಸರ್? 2014 ಮಾಡಲು, ಡೀಸೆಲ್ ZDI, ಟಾಪ್ ಅಂಡ್ ಮಾಡಲ್, ಪುಷ್ ಬಟನ್ ಸ್ಟಾರ್ಟ್. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಟ್ರ್ಯಾಕ್ ಇದೆ. 4,97 ಇರೋದು, 4,70,000 ಕೊಟ್ಬಿಡಿ ಸರ್, ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ಶಿಫ್ಟ್ 4,95 ಹೇಳೋದು, 4,75 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫುಲ್ ಟಾಪ್ ಅಂಡ್ ಮಾಡಲ್ ಸರ್. ಓಕೆ, ಪಕ್ಕದಲ್ಲಿ ಒಂದು ಕ್ವಿಡ್ ಇದೆ ಸರ್. ಇದು ನೋಡಿ ಸರ್, 2020 ನಮ್ಮ ಹತ್ರ ಕಿಡ್ 7-8 ಇದೆ ಸರ್, ಬಂದ್ಬಿಟ್ರಿ. ಓಕೆ, ನೋಡಿ 2020 ಮಾಡಲು, 54,000 ಹೊಡಿದೆ. ಇದು 4,10,000 ಇರೋದು, ಫೈನಲ್ 3,95 ಕೊಟ್ಬಿಡಿ, ಫೈನಾನ್ಸ್ ಕೂಡ ಮಾಡೋಣ. 3,95ಕ್ಕೆ ರೆನಾಲ್ಟ್ ಕ್ವಿಡ್ 2020 ಮಾಡಲ್ ಗಾಡಿ. ಹೌದು ಸರ್, ಸಿಂಗಲ್ ಓನರ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಕಡೆ ಒಂದು ಎಲೆಕ್ಟ್ರಿಕ್ ಗಾಡಿ, ಒಂದು ರೇವಾ ಇದೆ. ಏನ್ ಸರ್ ಅದು ಡೀಟೇಲ್ಸ್? ಸರ್ ಇದು 2007 ಮಾಡಲು, ಇದು ಬಂದ್ಬಿಟ್ಟು 1 ಲಕ್ಷ ಕೊಟ್ಬಿಡೋಣ ಸರ್. ಎಲೆಕ್ಟ್ರಿಕ್ ಗಾಡಿ 1 ಲಕ್ಷ ಕೊಟ್ಬಿಡೋಣ. ಸ್ವಲ್ಪ ಬ್ಯಾಟ್ರಿ ಚಾರ್ಜಿಂಗ್, ಬ್ಯಾಟ್ರಿದು ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ. ಓಕೆ, ಅವರೇ ಬಂದು ಚೆಕ್ ಮಾಡ್ಕೊಂಡು ಆರಾಮಾಗಿ ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಎಲ್ಲನ ತೋರಿಸಿ, ಎಲ್ಲ ಗಾಡಿ ತೋರಿಸಿ ಚೆಕ್ ಮಾಡಿ ಆರಾಮಾಗಿ ತಗೊಳ್ಳಿ. ಓಕೆ, ನೀವು ಜಸ್ಟ್ 1 ಲಕ್ಷಕ್ಕೆ ನಿಮಗೆ ಒಂದು ಎಲೆಕ್ಟ್ರಿಕ್ ಗಾಡಿ ಸಿಗ್ತದೆ. ಅದು 2007 ಮಾಡಲ್ ಗಾಡಿ. ಸೊ ಬಂದು ಆರಾಮಾಗಿ ನೀವು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಬ್ರೆಜಾ ಇದೆ, ಇದ್ರ ಡೀಟೇಲ್ಸ್ ಏನ್ ಸರ್? 2018 ಮಾಡಲು, ಸಿಂಗಲ್ ಅನ್ನೋದು, ZDI, ಟಾಪ್ ಅಂಡ್ ಮಾಡಲು, ಒಳ್ಳೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಮೇಂಟೆನೆನ್ಸ್ ಇದೆ. ಇದೊಂದು ಶೋರೂಮ್ ಟ್ರ್ಯಾಕ್ ಸಿಗ್ತಾ ಇಲ್ಲ. ಓಕೆ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಇದೆ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಒಳ್ಳೆ ಇಂಟೀರಿಯರ್, ಗಾಡಿ ತುಂಬಾ ನೀಟ್ ಆಗಿದೆ. ಇದು 8,5 ಹೇಳೋದು, ಫೈನಲ್ ಫಂಡ್ 8 ಲಕ್ಷಕ್ಕೆ ಮಾಡ್ಬಿಡಿ ಸರ್. 8 ಲಕ್ಷಕ್ಕೆ ಬ್ರೀಜಾ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಓಕೆ, ನೋಡಿ ಫಿನಾನ್ಸ್ ಕೂಡ ಆಗುತ್ತೆ ನಿಮಗೆ. ಗಾಡಿ ಆರಾಮಾಗಿ ಒಂದು 7 ಲಕ್ಷ ತನಕ ಲೋನ್ ಆಗ್ಬಿಟ್ಟಿದೆ. ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ 2018 ಮಾಡಲು, ಆಪಲ್ ಶೇಪ್, VXI, ಇದು ಕೂಡ ಶೋರೂಮ್ ಟ್ರ್ಯಾಕ್ ಇದೆ. ಗಾಡಿ ವೆಲ್ ಮೇಂಟೆನೆನ್ಸ್, 2 ಡೆಡ್ ಕ್ರಾಚಸ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. 5,5 ಲಕ್ಷ ಹೇಳೋದು, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡೋಣ. ಗಾಡಿ ಶೋರೂಮ್ ಟೇಸ್ಟ್ ಇದೆ,
ಶೋರೂಮ್ ಟ್ರ್ಯಾಕ್ ಇದೆ, ಎಲ್ಲೂ ಡೆಂಟು ಕ್ರಾಚ್ ಇಲ್ಲ, ತುಂಬಾ ಚೆನ್ನಾಗಿದೆ ಸರ್. ಓಕೆ ನೋಡಿ, ತುಂಬಾ ಚೆನ್ನಾಗಿದೆ ಗಾಡಿ. 2018 ಮಾಡಲ್ ಗಾಡಿ, 5.5 ಲಕ್ಷ. 5.5 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಅಮೇಜ್ 14 ಮಾಡಲು ಡೀಸೆಲ್ ಹೋಂಡಾ ಅಮೇಜ್ ಗಾಡಿ ತುಂಬಾ ಇದು ನೀಟಾಗಿದೆ, ಎಲ್ಲೂ ಡೆಂಟು ಕ್ರಾಚ್ ಇಲ್ಲ, ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 3,75,000 ಹೇಳೋದು, ಫೈನಲ್ ಡಿಫಂಡ್ 3,60,000 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. 3,60,000 ಹೇಳಿ, ಅದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್, ಸ್ವಲ್ಪ ಹೆಚ್ಚು ಕಡಿಮೆ. ಓಕೆ, ಅದು ಡೀಸೆಲ್ ಗಾಡಿಗೆ 3,75 ಹೇಳೋದು, 3,60 ಮಾಡಿಬಿಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಆಲ್ಟೋ 800 ಇದೆ ಸರ್, 2016 ಮಾಡಲು ಆಲ್ಟೋ 800 AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಇದೆ, ಇದು ಕೂಡ ನೀಟಾಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಮೇಂಟೆನೆನ್ಸ್ ಫ್ರೀ, ಒಳ್ಳೆ ಮ್ಯಾಲೇಜು. ಇದು 2,55 ಹೇಳೋದು, ಫೈನಲ್ ಟು ಫೈನಲ್ 2,45 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 2,45 ಫೈನಲ್ ಆಗುತ್ತೆ ವಿತ್ ಫೈನಾನ್ಸ್, ವಿತ್ ಫೈನಾನ್ಸ್ ಮಾಡ್ಕೊಡ್ತೀವಿ. ಓಕೆ, ಎಷ್ಟು ಮಾಡಬೇಕು ಡೌನ್ ಪೇಮೆಂಟ್ ಗಾಡಿಗೆ? ನಿಮಗೆ 70% ಸಿವಿಲ್ ಚೆನ್ನಾಗಿದೆ, ಫೈನಾನ್ಸ್ ಆಗುತ್ತೆ. ಓಕೆ, ಎಲ್ಲ ನಿಮಗೆ ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಆಕ್ಟಿವ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ 2015 ಮಾಡಲು ಆಕ್ಟಿವಾ 82,000 ಚೇಂಜ್ ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ, AC ಪೋಸ್ಟರಿಂಗ್ ಕೊಂಡು ಮ್ಯಾಗ್ವಿಲ್ ಗಾಡಿ, ಬಾಡಿ ಚೆನ್ನಾಗಿದೆ, ಎಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 5,10,000 ಹೇಳೋದು, ಫೈನಲ್ ಡಿಫಂಡ್ 4,95 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ, 4,95 ಫೈನಲ್ ಆಗುತ್ತೆ. ಈ ಒಂದು i20 ಆಕ್ಟಿವ್ ವೇರಿಯಂಟ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿ, ಒಳ್ಳೆ ನಂಬರ್ ಗಾಡಿ, ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, 1993 ಡೇಟ್ ಆಫ್ ಬರ್ತ್ ಇರೋರು ಬಹಳ ಜನ ಹುಡುಕ್ತಾ ಇದ್ದಾರೆ, ಒಳ್ಳೆ ಫ್ಯಾನ್ಸಿ ನಂಬರ್ ಬೇಕು ಅಂತ, ಫ್ಯಾನ್ಸಿ ನಂಬರ್ ಸಿಗುತ್ತೆ ಬಿಡಿ. i2 ಇಲ್ಲಿ ಬಂದ್ಬಿಟ್ರೆ 7 ಶಿಫ್ಟ್ i20ಗಳು ಇದೆ, ನಿಮ್ಗೆ ಯಾವ್ದು ಬೇಕು ನೋಡಿ ಸೆಲೆಕ್ಷನ್ ಮಾಡಿ. ಓಕೆ, ಸೊ ಹಾಗೆ ಇನ್ನೊಂದು ಆಲ್ಟೋ 800 ಇದೆ ಸರ್, 2013 ಮಾಡಲು, ಇದು ಆಲ್ಟೋ 800, ಇದು ನೀಟಾಗಿದೆ, ಇದು 2,35 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಸೊ ಇದು ಆಲ್ಟೋ 800 ಆಲ್ಟೋ K10 ಇದೆ, 2014 ಮಾಡಲು, ಸಿಂಗಲ್ ಓನರ್, VXI 245 ಹೇಳೋದು, ಸ್ಲೈಟ್ಲಿ ನಾವು ಶೋ ಮಾಡೋಣ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಫೈನಾನ್ಸ್ ಕೂಡ ಆಗುತ್ತೆ ಸರ್ ಇದಕ್ಕೆ. ಓಕೆ, ಫೈನಾನ್ಸ್ ಕೂಡ ಆಗುತ್ತೆ ನಿಮಗೆ. 2014 ಮಾಡಲ್ ಗಾಡಿ, 14 ಸಿಂಗಲ್ ಓನರ್, 245 ಸ್ಲೈಟ್ಲಿ ನಾವು ಶೋ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಇದು ಒಳ್ಳೆ ನಂಬರ್ ಇದೆ, 90,113. ಓಕೆ, 9013 ನಮ್ಮ ಒಳ್ಳೆ ನಂಬರ್. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಳಬಹುದು ಗಾಡಿ. ಹೌದು. ಓಕೆ ಸರ್, ವ್ಯಾಗನರ್ ಇದೆಯಲ್ಲ ಸರ್, 2010 ಮಾಡಲ್ ಸರ್, ಇದು ಬರೀ 50,000 ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ, ಗಾಡಿ ತುಂಬಾ ಚೆನ್ನಾಗಿದೆ, 2,45 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಗಾಡಿ ಟೇಸ್ಟ್ ಗಾಡಿ ವ್ಯಾಗನರ್. ಓಕೆ, 2010 ಮಾಡಲ್ ಸರ್. ಓಕೆ, 10 ಮಾಡಲ್ 2,45,000 ಫೈನಲ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಸೊ ಇನ್ನು ಮುಂದೆ ಒಂದು ಸಿಲೆರಿಯೋ ಇದೆ, ಇದ್ರ ಡೀಟೇಲ್ಸ್ ಸರ್. 2014 ಮಾಡಲು, ಸಿಂಗಲ್ ಓನರ್, ಆಟೋಮೆಟಿಕ್ ಸರ್. ಓಕೆ, ಗಾಡಿ ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, Okay. VXI. ಇದು 3,75,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ ವಿತ್ VXI ಆಟೋ. ಓಕೆ, VXI ಆಟೋಮೆಟಿಕ್ ವೇರಿಯಂಟ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. 3,75,000, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಬಹಳ ಜನ ಹುಡುಕ್ತಾ ಇರ್ತಾರೆ, ನಮ್ಮ ಹತ್ರ ಆಟೋಮೆಟಿಕ್ ನಲ್ಲಿ 3-4 ಗಾಡಿ ಇದೆ, ಒಂದು ಕಿಡ್ ಇದೆ, ಸೆಲೆರಿಯೋ ಇದೆ, ಡಸ್ಟರ್ ಇದೆ, ಆಮೇಲೆ ಹೋಂಡಾ ಸಿಟಿ ಇದೆ. ಇಲ್ಲಿ ಬಂದ್ಬಿಟ್ರೆ ಆಟೋಮೆಟಿಕ್ ಕೇಳೋದು, ಇಲ್ಲಿ ಬಂದ್ಬಿಟ್ರೆ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಬೋದು. ವೆಹಿಕಲ್ಸ್ ಇದೆ. ಓಕೆ, ಸಿಡಾನಲ್ಲಿ ಬೇಕಾದ್ರೆ ಸಿಡಾನಲ್ಲಿ ಇದೆ, ನಿಮಗೆ ಕಾಂಪ್ಯಾಕ್ಟ್ ಹ್ಯಾಚ್ ಬೇಕಾದ್ರೆ ಕಾಂಪ್ಯಾಕ್ಟ್ ಹ್ಯಾಚ್ ಬೇಕಾದ್ರೆ ಇದೆ, ಸಿಡಾನಲ್ಲಿ ಬೇಕಾದ್ರೆ ಇದೆ, ಕಾಂಪ್ಯಾಕ್ಟ್ SUV ಬೇಕಾದ್ರೆ ಕಾಂಪ್ಯಾಕ್ಟ್ SUV ಇದೆ. ಸೊ ಯಾವ್ದು ಬೇಕೋ ನಿಮ್ಗೆ ಯಾವ್ದು ಟೇಸ್ಟ್ ಅಲ್ಲಿ ಬೇಕೋ ಎಲ್ಲಾ ತರ ಗಾಡಿಗಳು ಆಟೋಮೆಟಿಕಲ್ ಸಿಗ್ಬಿಡುತ್ತೆ. ಓಕೆ ಸರ್, ಸೊ ಹಾಗೆ ಒಂದು ಆಪಲ್ ಶೇಪ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್, 2018 ಮಾಡಲು, ಶಿಫ್ಟ್ ಡೀಸೆಲ್ ಆಪಲ್ ಶೇಪ್, ಇದು ಶೋರೂಮ್ ಟ್ರ್ಯಾಕ್ ಇದೆ, ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು 5.25 ಲಕ್ಷ ಹೇಳೋದು, ಫೈನಲ್ ಡಿಫಂಡ್ 5,10,000 ಮಾಡೋಣ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. 5,10,000 ಹೌದು, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ನೋಡಿ, 5,10,000 ಶಿಫ್ಟ್ ಡಿಸೈರ್ 2018 ಮಾಡಲು, ಸಿಂಗಲ್ ಓನರ್ ಗಾಡಿ, ಹೌದು, ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ 2015 ಮಾಡಲು, i20, ಇದು ಸ್ಪೋರ್ಟ್ಸ್ ನಲ್ಲಿ ಆಪ್ಷನಲ್, ಇದು ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಇದೆ, ಶೋರೂಮ್ ಟ್ರ್ಯಾಕ್ ಇದೆ, ಇದು 5,25,000 ಹೇಳೋದು, ಫೈನಲ್ ಡಿಫಂಡ್ 5,10,000 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಳ್ಳೋಣ, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ನಿಮ್ಗೆ 5,10,000. ಇದು ಬೇಡವಾ, ವೈಟ್ ಬೇಡ, ರೆಡ್ ತಗೊಳ್ಳಿ. ಇದು ಒಂದು 44,000 ಓಡಿದೆ, 15 ಮಾಡಲು, 5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಮಾಡೋಣ, ಶೋರೂಮ್ ಟ್ರ್ಯಾಕ್ ಇದೆ. 5 ಲಕ್ಷಕ್ಕೇನೆ 5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಮಾಡೋಣ, 44,000 ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. 4 ಲಕ್ಷಕ್ಕೆ ಆಗುತ್ತಾ? ಅಷ್ಟೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಗಾಡಿ ಚೆನ್ನಾಗಿದೆಯಲ್ಲ ಸರ್. ಏನು 4.25 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ, ಗಾಡಿ ಬಂದು ನೋಡಿ, ಇಲ್ಲಿ ಬಂದ್ಬಿಟ್ರೆ ನೋಡಿ, ನಮ್ಮ ಹತ್ರ 17 2 ಗಾಡಿ ಇದೆ, 15ನಲ್ಲಿ 3-4 ಗಾಡಿ ಇದೆ, ಎಲ್ಲ ಗಾಡಿ ನೋಡಲಿ, ಮೆಕ್ಯಾನಿಕ್ ನೋಡಲಿ, ಚೆಕ್ ಮಾಡಲಿ, ಅವ್ರು ಸಮಾಧಾನ ಆದರೆ ಕೂತ್ಕೊಂಡು ವ್ಯಾಪಾರ ಮಾಡಲಿ. ಓಕೆ, ನೋಡ್ಲಿ, ಯಾವ್ದಾದ್ರು ನೋಡ್ಲಿ, ಯಾರು ನೋಡ್ಕೊಂಡು ಹೋಗ್ಲಿ. ಸೊ ಹಾಗೆ ನೆಕ್ಸ್ಟ್ ನಿಮ್ಗೆ ವೈಟ್ ರೆಡ್ ಬೇಡ ಅಂತಂದ್ರೆ ಇನ್ನೊಂದ್ ಕಡೆ ಒಂದು ಕಾಫಿ ಕಲರ್ ಇದೆ, ಇನ್ನೊಂದು ಬ್ಲೂ ಕಲರ್ ಇದೆ. ಏನ್ ಸರ್, ಅವಳೆ ಟ್ರಸ್ಟೆಡ್ ಗಳು ಹೋಗ್ತೇನೆ ಐತೆ ಗಾಡಿ. ಹೌದು,
ಕಸ್ಟಮರ್ ತುಂಬಾ ನೋಡಿ, ಪುತ್ತೂರು ಡೀಲರ್ ಬಂದಿದ್ದಾರೆ ನೋಡಿ, ಹೊಸನಗರ ಡೀಲರ್ ಬಂದಿದ್ದಾರೆ, ಇವ್ರು ನೋಡಿ ಮೈಸೂರು ಡೀಲರ್ ಬಂದಿದ್ದಾರೆ, ಅವ್ನು ನೋಡಿ ಆ ಟ್ಯಾನ್ಯೂರ್ ಡೀಲರ್ ಬಂದಿದ್ದಾರೆ. ಎಲ್ಲ ನಮ್ಮ ಹತ್ರ ತುಂಬಾ ಜಗ್ಗು ಡೀಲರ್ ಬರ್ತಾರೆ ಸರ್. ಕಸ್ಟಮರ್ ಬರಲಿ, ಡೀಲರ್ ಬರಲಿ, ಎಲ್ಲರೂ ಬೇಕು ಸರ್. ಎಲ್ಲರೂ ದುಡಿಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಒಂದು ಒಳ್ಳೆ ಚಿಕ್ಕ ಫ್ಯಾಮಿಲಿ ಇರಬೇಕು, ಒಳ್ಳೆ ಮನೆ ಇರಬೇಕು. ಎಲ್ಲರಿಗೂ ಆಸೆ ಇದೆ ಒಂದು ಕಾರ್ನಲ್ಲಿ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ಬನ್ನಿ ಸರ್ ಕೊಡ್ಬೋಣ. ಸೊ ಇವಾಗ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರಿ, ಫ್ಯಾಮಿಲಿ ಕಾರ್ ಒಂದು ಈಕೋ ಇದೆಯಲ್ಲ ಸರ್? ಸರ್ ನಮ್ಮ ಹತ್ರ ಈಕೋ 5 ಗಾಡಿ ಇದೆ ಸರ್. ಈಕೋನ 5 ಗಾಡಿ ಇದೆ. ಹೌದು, 2017 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು 375 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಗಾಡಿ ತುಂಬಾ ಟೇಸ್ಟ್ ನಲ್ಲಿ ಇದೆ. 2017 ಮಾಡಲು ಸಿಂಗಲ್ ಓನರ್, ಫೈನಾನ್ಸ್ ಕೂಡ ಮಾಡಿಸ್ಕೊತೀವಿ. 3.5 ಲಕ್ಷ, 3.5 ಲಕ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ. ಸೊ ಹಾಗೆ ಹೋಂಡಾ ಸಿಟಿ ಆಟೋಮೆಟಿಕ್ ಇದು ನೋಡಿ, ಮದತ್ ಕಲ್ ಮಿಸಿದ್ವಿ, ವಾಶ್ ಗೀಶ್ ಮಾಡಿ ಕೊಡ್ತೀವಿ ನೀಟಾಗಿ. ಇದು ಆಟೋಮೆಟಿಕ್ 9 ಮಾಡಲು ಸಿಂಗಲ್ ಓನರ್, ಏರ್ ಬ್ಯಾಗ್, ಮ್ಯಾಗ್ ವೀಲ್, ಗಾಡಿ ತುಂಬಾ ಚೆನ್ನಾಗಿದೆ. 3,10,000 ಹೇಳೋದು, 295 ಕೊಟ್ಬಿಡಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಟಾಪ್ ಅಂಡ್ ಮಾಡಲಿದ್ದು. ಓಕೆ. 2009 ಮಾಡಲು ವಿ ವೇರಿಯಂಟ್, ಒಂದು ಹೋಂಡಾ ಸಿಟಿ ಆಟೋಮೆಟಿಕ್ ವೇರಿಯಂಟ್. ಹೌದೌದು, ಸಿಂಗಲ್ ಓನರ್ ಗಾಡಿ. ಹೌದೌದು ಸರ್. ಓಕೆ. ನೋಡಿ ಅಲಾಯ್ಸ್ ಎಲ್ಲ ಇದೆ ನಿಮಗೆ, ಡ್ಯೂಯಲ್ ಏರ್ ಬ್ಯಾಗ್, ಏರ್ ಬ್ಯಾಗ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ. ಇದು ಮದತ್ ಕಲರ್ ತಂಡಿಗೆ ನಿಲ್ಲಿಸಿ ಅಂತ ವಾಶ್ ಗೀಶ್ ಮಾಡಿ ನೀಟಾಗಿ ಕೊಡ್ತೀವಿ ನಾವು. ಪ್ಲಾನ್ ಹೊಳಿತದೆ. ಹೌದೌದು. ಓಕೆ. ಸೊ ಹಾಗೆ ಒಂದು ಕೇಟನ್ ಇದೆ. ಕೇಟನ್ ನಮ್ಮ ಹತ್ರ 3-4 ಗಾಡಿ ಇದೆ. ಇದು 11 ಮಾಡಲು, 2.10 ಹೇಳೋದು, 2,05,000 ಕೊಟ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡಿ. 2,05,000ಕ್ಕೆ ಫೈನಲ್ ಮಾಡ್ಬಿಡಿ. 2 ಲಕ್ಷಕ್ಕೆ ಆಗಲ್ಲ ಮಾಡಿ, ಬಂದು ಇಚ್ಕೊಂಡು ಮಾಡೋಣ ಬನ್ನಿ. ಓಕೆ. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ನಿಮ್ಗೆ ಒಂದು ಆಲ್ಟೋ ಕೇಟನ್. ಹೌದು. ಓಕೆ ಸರ್. ಸೊ ಐಟನ್ ನೋಡಿದ್ರೆ ಒಂದು ಐಟನ್ ಕೂಡ ಇದೆ. ನಮ್ಮ ಹತ್ರ ಐಟನ್ 4-5 ಗಾಡಿ ಇದೆ. ಇದು 2011 ಮಾಡಲು, ಗಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು 2.15 ಹೇಳೋದು, 2 ಲಕ್ಷ ಕೊಟ್ಬಿಡಿ ಸರ್ ಫೈನಲ್. 2 ಲಕ್ಷಕ್ಕೆ 11 ಮಾಡಲು ಗಾಡಿ ಹೋಗ್ಲಿ ಸರ್. ಸರ್ 2.65 ಲಕ್ಷಕ್ಕೆ ಕೊಟ್ಬಿಡಿ ಸರ್ ಫೈನಲ್. ಮಾರ್ಕೆಟ್ ಇಲ್ಲ 2.65 ಸರ್. ಇಲ್ಲ ಕೊಟ್ಬಿಡಿ, ಹೋಗ್ಲಿ 2 ಲಕ್ಷ ಕೊಟ್ಬಿಡಿ ಸರ್ ಫೈನಲ್. ಮಾರ್ಕಿಂಗ್ ಗಿನ್ ಮಾಡ್ಬಿಡಿ. ಓಕೆ. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಒಂದು ಐಟನ್ 11 ಮಾಡಲು ಗಾಡಿ. ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ ಸರ್, 2014 ಮಾಡಲು, 110 ಇದು ಮಾಡಲು, ಬ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. 5,25,000 ಹೇಳೋದು, ಸ್ವಲ್ಪ ಹೆಚ್ಚು ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 5,25 110 PS, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾನುವಲ್ ಆಟೋಮೆಟಿಕ್ ಇದು ಮ್ಯಾನುವಲ್ ಸರ್. ಇದು ಓಕೆ. ಮ್ಯಾನುವಲ್ ಟ್ರಾನ್ಸ್ಮಿಷನ್, ವೈಲ್ಡ್ ಕರ್ನಾಟಕ ಬೇರೆ ಹಾಕೊಂಡಿದ್ದಾರೆ. ಮಸ್ತಾಗಿದೆ ಗಾಡಿ ಕೂಡ. ಮಾಡಿ ಕೊಡ್ತೀವಿ. 2008 ಮಾಡಲು, ZX ಟಾಪ್ ಅಂಡ್ ಮಾಡಲು, ಏರ್ ಬ್ಯಾಗು, ಮ್ಯಾಗ್ ವೀಲ್, ಗಾಡಿ ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲು 2.65 ಕೊಟ್ರೆ ನಿಮ್ಗೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಇಲ್ಲ ನೀವೇ ಮಾಡ್ಕೊಳ್ಳೋಗಿದೆ, ಅದು ಏನಿದೆ ಲಕ್ಷ ಮಾಡಿ ಕೊಟ್ಬಿಡ್ತೀವಿ ನಿಮಗೆ. ಓಕೆ. ನೋಡಿ 2.65ಗೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀರಾ. ಟಾಪ್ ಅಂಡ್ ಮಾಡಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ. ಇನೋವಾ ಇದೆ ಸರ್, 2011 ಮಾಡಲು, ಡೀಸೆಲ್ ಗಾಡಿ. ಇದು ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಮಾಡ್ಬೋಣ. ಗಾಡಿ ತುಂಬಾ ಚೆನ್ನಾಗಿದೆ. ದೊಡ್ಡ ಫ್ಯಾಮಿಲಿ ಅವರು ಹುಡುಕ್ತಾ ಇರ್ತಾರೆ, ನಮ್ಗೆ ಡೀಸೆಲ್ ಗಾಡಿ ಬೇಕು ಸರ್, ಒಳ್ಳೆ ಗಾಡಿ ಬೇಕು, ದೊಡ್ಡ ಗಾಡಿ, ಸ್ವಲ್ಪ ದೊಡ್ಡ ಫ್ಯಾಮಿಲಿ ಅಂತ. ಅದು ಆರಾಮಾಗಿ ಬದಲಿ ಗಾಡಿ ತೊಗೊಂಡೋಗಿ. ಯಾವ ಮಾಡಲ್ ಗಾಡಿ ಎಷ್ಟಕ್ಕೆ? 2011 ಮಾಡಲ್ ಸರ್. 5 ಲಕ್ಷ ಹೆಚ್ಚು ಮಾಡ್ಬಿಡಿ ಸರ್. ಓಕೆ. 11 ಮಾಡಲ್ ಗಾಡಿ ನಿಮ್ಗೆ 5 ಲಕ್ಷಕ್ಕೆ ಸಿಗುತ್ತೆ ಒಂದು ಇನೋವಾ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಹೋಂಡಾ ಬ್ರಿಯೋ ಇದೆ ಸರ್, 2015-16 ಮಾಡಲ್, 16 ರಿಜಿಸ್ಟ್ರೇಷನ್. ಬರೀ 45,000 ಇದೆ. ಓಕೆ. 3,75,000 ಹೇಳೋದು, 3,60,000 ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 3,65,000ಗೆ ನೀವು ಒಂದು ಹೋಂಡಾ ಬ್ರಿಯೋ 2015-16 ಮಾಡಲ್ ಗಾಡಿ ಸಿಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು i20 ನಾನು ಹೇಳ್ದಲ್ಲ, 17 ಇದೆ. ಇದು ಪೆಟ್ರೋಲ್, ಇದು ಕೂಡ ಶೋರೂಮ್ ಟ್ರ್ಯಾಕ್ ಇದೆ. 5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಮಾಡ್ಕೊಡ್ಬಿಡೋಣ. ಗಾಡಿ ಕ್ಲೀನ್ ಆಗಿ ವಾಶ್ ಮಾಡಿ ಕೊಡ್ತೀವಿ. ಓಕೆ. ಎಷ್ಟಕ್ಕೆ? 5 ಲಕ್ಷದ 5 ಲಕ್ಷ ಹೇಳೋದು, 17 ಸಿಂಗಲ್ ಓನರ್ ಸ್ಪೋರ್ಟ್ಸ್. ಬನ್ನಿ ಸ್ವಲ್ಪ ಹೆಚ್ಚು ಮಾಡಿ ಕೊಡೋಣ. ಓಕೆ. ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಡ್ತಾರೆ. ಸೊ ಹಾಗೆ ನೆಕ್ಸ್ಟ್ ನಮ್ಮದೇ ಒಂದು ಇನ್ನೊಂದು ಬ್ರಿಯೋ ಇದೆ. ಬ್ರಿಯೋನು ಇಲ್ಲ ಸರ್, ಇದು ಬ್ಲೂ ಕಲರು. ಇಲ್ಲ ಅದಲ್ಲ, ನೋಡಿ. ಸೊ ಹಾಗೆ ಒಂದು ಟಾಟಾ ನ್ಯಾನೋ ಇದೆಯಲ್ಲ ಸರ್? ಸರ್ ಇದು ಸ್ವಲ್ಪ ವಾಶ್ ಗೀಶ್ ಮಾಡಿ ಕೊಡಬೇಕು, ಸ್ವಲ್ಪ ಧೂಳಲ್ಲಿ ನಿಲ್ಸಿದೆ. 65,000 ಕೊಟ್ಬಿಡಿ ಸರ್. ಬೇರೆ 65,000ಕ್ಕೆ ಬಡವ ಬಾದಾಮಿ ಒಂದೇ ರೇಟ್, 65 ಕೊಟ್ಬಿಡಿ. ಕ್ಲೀನಾಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. 12 ಸಿಂಗಲ್ ಓನರ್, 12 ಸಿಂಗಲ್ ಓನರ್ ಗಾಡಿ 65,000 ಕೊಟ್ಬಿಡಿ ಸರ್. ಓಕೆ. ಜಸ್ಟ್ 65,000ಕ್ಕೆ ನಿಮ್ಗೆ 12 ಸಿಂಗಲ್ ಓನರ್ ಗಾಡಿ ಒಂದು ಟಾಟಾ ನ್ಯಾನೋ ಸಿಗುತ್ತೆ. ಓಕೆ ಸರ್. ಸ್ವಿಫ್ಟ್ ಅದನ್ನು ಡೀಸೆಲ್ ಇದೆಯಲ್ಲ ಸರ್? 2010 ಮಾಡಲ್ ಸರ್. VDI ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು 2.5 ಲಕ್ಷ ಹೇಳಿ ಸರ್, ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. 2.5 ಲಕ್ಷ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಶಿಫ್ಟ್ ತುಂಬಾ ಇದೆ, ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಟೈಪ್ ವೆಹಿಕಲ್, ಎಲ್ಲಾ ವೆಹಿಕಲ್ ನೋಡಿ ಚೆಕ್ ಮಾಡ್ಬೋದು. ವಾಶ್ ಗೀಶ್ ಮಾಡಿ ಕೊಡ್ತೀವಿ ನಿಮ್ಗೆ, ಚೆಕ್ ಮಾಡಿ. ಸೊ ಹಾಗೆ ನೆಕ್ಸ್ಟ್ ಟಾಟಾ ನ್ಯಾನೋ ಇದೆ. ಇದು ಡೀಟೇಲ್ಸ್ 2014-15 AC ಪವರ್ ಸ್ಟೀರಿಂಗ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 1.45 ಹೇಳೋದು, ಸ್ವಲ್ಪ ಹೆಚ್ಚು ಮಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. 1.45 ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. 2017 ಮಾಡಲು, ಎಕ್ಸೋ ಟಾಪ್ ಅಂಡ್ ಮಾಡಲು. ಇದು 1.55 ಹೇಳೋದು, ಇದು ಸ್ವಲ್ಪ ಹೆಚ್ಚು ಮಾಡೋಣ. ಬನ್ನಿ ವೆಹಿಕಲ್ ನೋಡಿ ಚೆಕ್ ಮಾಡೋಣ.
7 ಮಾಡಲು 7 ಮಾಡಲು ಒಂದು ನಮ್ಮ ಹತ್ರ ಸ್ಯಾಂಟ್ರೋ 4 ಗಾಡಿ ಇದೆ. ಇದು ಬಂದ್ಬಿಟ್ಟು ಎಲ್ಲ ವೆಹಿಕಲ್ ನೋಡ್ಬೋದು ನೀವು. ಓಕೆ, ಇಲ್ಲಿ ಒಂದು ಟೇಬಲ್ ಕೂತ್ಕೊಂಡ್ರೆ ಯಾರು ಬೇಕಾದ್ರೆ ಆರಾಮಾಗಿ ನೋಡಬಹುದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಟಿಎಸ್ 2011 ಮಾಡಲು ಇಟಿಎಸ್ ಪೆಟ್ರೋಲ್, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಇದು 3 ಲಕ್ಷ ಹೇಳೋದು, 295 ಕೊಟ್ಬಿಡಿ. ಒಳ್ಳೆ ಟೈದು, ಒಳ್ಳೆ ಬಾಡಿ ಲೈನ್, ಇಂಟೀರಿಯರ್, ರನ್ನಿಂಗ್ ಎಲ್ಲ ತುಂಬಾ ನೀಟ್ ಆಗಿದೆ. ಓಕೆ, ಸೊ ಹಾಗೆ ಸ್ಪಾರ್ಕೋ 2009 ಮಾಡಲು, FC ಇನ್ಶೂರೆನ್ಸ್ ಲಾಬ್ಸ್ ಇದೆ. 85,000 ಕೊಟ್ಬಿಡೋಣ ಸರ್. 85,000 ಯಾವುದೇ ಮಾಡ್ಕೊಳ್ಳಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಇದೆ. FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. 85 ಕೊಡಿ, ನೀವೇ ಮಾಡ್ಕೊಳ್ಳಿ. FC ಇನ್ಶೂರೆನ್ಸ್ 85,000 ಕೊಟ್ಟರೆ ನಿಮಗೆ ಚವಲೆ ಸ್ಪಾರ್ಕ್ ಸಿಗುತ್ತೆ. ಸೊ ಹಾಗೆ ಸನ್ ಎಷ್ಟಿಲ್ಲ 2008 ಮಾಡಲು, ಜನ್ ಇಷ್ಟಿಲ್ಲ. ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. 155 ಹೇಳೋದು, 145 ಕೊಡ್ಬಿಡಿ. ರನ್ನಿಂಗ್ ಎಲ್ಲ ತುಂಬಾ ನೀಟ್ ಆಗಿದೆ. 145ಕ್ಕೆ ನೀವು ಒಂದು ಜನ್ ಎಷ್ಟಿಲ್ಲ ಸಿಗುತ್ತೆ. ಹೌದೌದು. ಸೆಂಟ್ರೋ 2009 ಮಾಡಲು, FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. FC ಇನ್ಶೂರೆನ್ಸ್ ಯಾವುದೇ ಮಾಡ್ಕೊಳ್ಳಿ. 125 ಕೊಟ್ಬಿಡಿ, ಯಾವುದೇ ಮಾಡ್ಕೊಳ್ಳಿ. 2009 ಮಾಡಲು. ಓಕೆ, 2018 ಮಾಡಲು, ಗಾಡಿ ತುಂಬಾ ಚೆನ್ನಾಗಿದೆ. 395 ಹೇಳೋದು, 385 ಕೊಟ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. 18 ಮಾಡಲು ಗಾಡಿನಾ? ಹೌದೌದು, 18 ಮಾಡಲು. ಓಕೆ, ಸೆಂಟ್ರೋ 2009 ಮಾಡಲು, FC ಇದು 165 ಹೇಳೋದು, ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡಿ ಸರ್. 2010 ಮಾಡಲು, 2 ಲಕ್ಷ ಹೇಳೋದು, 190 ಕೊಟ್ಬಿಡಿ ಸರ್. 2010 ಮಾಡಲು ಗಾಡಿ. 10 ಮಾಡಲು. ಓಕೆ, ರಿಡ್ಜೋ 2013 ಮಾಡಲು, ರಿಡ್ಜು VXI 285 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ, ಸೊ ನೆಕ್ಸ್ಟ್ ಸರ್ ಇದು ನೋಡಿ, 2012 ಮಾಡಲು, VD8 ಸ್ವಿಫ್ಟ್ ಡಿಸೈರ್, 375 ಹೇಳೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಸಿಂಗಲ್ ಓನರ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಕೂಡ ಮಾಡಿಸ್ಕೊತೀವಿ. VD8 ಸ್ವಿಫ್ಟ್ ಡಿಸೈರ್. ಓಕೆ, ಕ್ವಿಡ್ಡೋ ಇದು ನೋಡಿ ಸರ್, ಆಟೋಮೆಟಿಕ್ 2017 ಮಾಡಲು, ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಬಂದಿದೆ, ಮೊನ್ನೆ ಬಂದಿರೋದು ಗಾಡಿ. ಇದು 335 ಹೇಳೋದು, ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಆಟೋಮೆಟಿಕ್ಕು, ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ವಾಶ್ ಗೀಶ್ ಮಾಡಿ ಕ್ಲೀನಾಗಿ ನೀಟಾಗಿ ಕೊಡ್ತೀವಿ. ಓಕೆ, 2009 ಮಾಡಲು, ಶಿಫ್ಟು VDI, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಇದೆ. 2.5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಳ್ಳೋಣ. VDI ಶಿಫ್ಟು ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ 14 ಮಾಡಲು, ಶಿಫ್ಟ್ ಡಿಸೈರ್, ಸಿಂಗಲ್ ಓನರ್, 5 ಲಕ್ಷ ಹೇಳೋದು, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ, ಸೊ ಹಾಗೆ 2010 ಮಾಡಲು, VDI 3,15,000 ಹೇಳೋದು, VDI ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಆಮೇಲೆ ಇದು 2015 ಮಾಡಲು, ಎಲ್ಲೋ ಬೋರ್ಡು, 145 ಹೇಳೋದು, ಅದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ, ವಿತ್ ಡಾಕ್ಯುಮೆಂಟ್ಸ್ ನೀವೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ಬೇಕು ಸರ್ ಅದು. ಓಕೆ, ಸೊ ಹಾಗೆ ರಿಡ್ಜೋ 14 ಮಾಡಲು, VDI ರಿಡ್ಜು 375 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್ ಇದು. ಓಕೆ, ಸೊ 2016 ಮಾಡಲು, 365 ಹೇಳೋದು, 15-16 365 ಹೇಳೋದು, ಅದು ಫೈನಾನ್ಸ್ ಕೂಡ ಮಾಡೋಣ. ಹೆಚ್ಚು ಕಡಿಮೆ ರೇಟ್ ಆಗುತ್ತೆ ಸರ್ ಇದು. ಓಕೆ, ಸೊ ವ್ಯಾಗನರ್ಗಳು 1 ಮಾಡಲದು, 245 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 2012 ಮಾಡಲು, 265 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2011 ಮಾಡಲು, 265 ಹೇಳೋದು, ಡೀಸೆಲ್ VDI ರಿಡ್ಜು, ಅದು ಹೆಚ್ಚು ಕಡಿಮೆ ಆಗುತ್ತೆ. 10 ಮಾಡಲು, 215 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಇದು 13 ಮಾಡಲು, ಡೀಸೆಲ್ ಅಮೇಜ್, 365 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 16 ಮಾಡಲು, ಟಾಪ್ ಅಂಡ್ ಮಾಡಲು, 5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 18 ಮಾಡಲ್ ಗಾಡಿ. 16 ಮಾಡಲ್ ಗಾಡಿ, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ. ಸೊ ಸೆಂಟ್ರೋ 2007 ಮಾಡಲು, FC ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. 165 ಹೆಚ್ಚು ಕಡಿಮೆ ಆಗುತ್ತೆ. ಇದು 15 ಮಾಡಲು, 1,25,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲೋ ಬೋರ್ಡು, ಇದು 225. 2009 ಮಾಡಲು, I20, ಅದು ಹೆಚ್ಚು ಕಡಿಮೆ ಆಗುತ್ತೆ. ಇದು 175. 2011 ಮಾಡಲು, ಡೀಸೆಲ್, ಸ್ವಲ್ಪ ಇಂಜನ್ ಕೆಲಸ ಇದೆ, ಅದು ಹೆಚ್ಚು ಕಡಿಮೆ ಆಗುತ್ತೆ. ಜಾಜ್ 10 ಮಾಡಲು, AC ಪವರ್ ಸ್ಟೇರಿಂಗ್, 2 ಏರ್ ಬ್ಯಾಗ್ ಇದೆ, 2 lakhs ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 2008 ಮಾಡಲು, ಸ್ಯಾಂಟ್ರೋ ಮ್ಯಾಗ್ವಿಲ್ ಇದೆ, 135, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ರೆನಾಲ್ಟ್ ಕ್ವಿಡ್ಡೋ 17 ಮಾಡಲು, 245 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅದನ್ನ ಪೆಟ್ರೋಲ್ 2008 ಫ್ರೆಶ್ FC ಇದೆ, 175 ಹೇಳೋದು, ಹೆಚ್ಚು ಕಡಿಮೆ ಮಾಡ್ಬಿಡಿ ಸರ್. ಓಕೆ, ನೆಕ್ಸ್ಟ್ ಸರ್ 2010 ಮಾಡಲು, ಡೀಸೆಲ್, ಇದು 175 ಹೆಚ್ಚು ಕಡಿಮೆ ಮಾಡಿ ಸರ್ ಇದು. ಓಕೆ, ನೆಕ್ಸ್ಟ್ ಆಮೇಲೆ ಬನ್ನಿ ಸರ್, ಹೊರಗಡೆ ಬನ್ನಿ. ಓಕೆ, ನೋಡ್ತಾ ಇರ್ಬೋದು ಎಷ್ಟೋ ಇದೆ ಸ್ಟಾಕ್ ಅಲ್ಲಿ. ಸೊ ಯಾವ್ದು ಬೇಕಾ ಬಂದ್ಬಿಟ್ಟು ನೋಡ್ಕೊಂಡು ಆರಾಮಾಗಿ ತಗೊಂಡೋಗ್ಬೋದು ನೀವು, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಸೊ ನೆಕ್ಸ್ಟ್ ಅದು ಸರ್ ನೋಡಿ, ಇದು ಸ್ವಲ್ಪ ಇಲ್ಲಿ ಡಸ್ಟ್ ಇತ್ತೆ, ಕ್ಲೀನಾಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಮೊನ್ನೆ ಬೋರ್ ಹಾಕಿಸಿರಲ್ಲ, ಎಲ್ಲ ಗಾಡಿ ಗಲೀಜಾಗಿದೆ. ಕೊಡೋ ಟೈಮಲ್ಲಿ ಕ್ಲೀನಾಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ. ಇದು 2016 ಮಾಡಲು, ಆಕ್ಟಿವಾ ಡೀಸೆಲ್ I20, 5,10,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಆಮೇಲೆ ಇದು 2010 ಮಾಡಲು, ಪೆಟ್ರೋಲ್, 54,000 ಹೊಡಿದೆ. ಗಾಡಿ ತುಂಬಾ ನೀಟಾಗಿದೆ. 165 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2010 ಮಾಡಲು, ಇದು ಫೋರ್ಡ್ ಫಿಗೋ ಟೈಟಾನಿಯಂ, ಇದು ಬಂದ್ಬಿಟ್ಟು
ಒಂದು 75 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2 ಏರ್ ಬ್ಯಾಗು ಇದೆ. ಓಕೆ 15 ಮಾಡಲು, ನಾನು ಹೇಳ್ದಲ್ಲ ಆವಾಗ ಆಟೋಮೆಟಿಕ್ ಅಂತ, ಹಾಂ ಇದು 15 ಮಾಡಲು, ಸೆಕೆಂಡ್ ಒನ್ ಅದು ಹಾ. ವ್ಯಾಗನ್ ಅದು 3,10,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ನೆಕ್ಸ್ಟ್ ಆಮೇಲೆ 2017 ಮಾಡಲು ಇದು ಎಲ್ಲೋ ಬೋರ್ಡ್ ಎಲ್ಲೋ ಬಡ್ಡು ಎರ್ಟಿಗ ಬಾಡಿನ ಹುಡುಕ್ತಾ ಇರ್ತದೆ. ಹಾ. 5,500 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ ನೆಕ್ಸ್ಟ್ ಸರ್ ಆಮೇಲೆ ಇದು ಬಂದ್ಬಿಟ್ಟು ಸರ್ ಸಿಯಾಜ್ ಇದೆ, ಹಾ 2016 ಮಾಡಲು, ಇದು 5,75 ಹೇಳೋದು, HVSS ಇಂಜನ್ನು, ಒಂದು 5,55 ಆಗುತ್ತೆ, 5 ಕೂಡ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಅದು ಡೀಸೆಲ್ ಗಾಡಿ. ಹಾಂ ಡೀಸೆಲ್ ಗಾಡಿ, ಓಕೆ I10 ಎರಡು ಏರ್ ಬ್ಯಾಗ್ ಇದೆ, AC ಪೋಸ್ಟಿಂಗ್ ಪೌಂಡು ಎಲ್ಲ ಇದೆ. I10 ವಾಶ್ ಗಿಶ್ ಮಾಡಿ ಕ್ಲೀನಾಗಿ ಮಾಡಿಕೊಡ್ತೀವಿ. ಹಾಂ 2,65 ಹೇಳೋದು, 12 ಮಾಡಲು, ಅದು ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಬೀಟು 2010 ಮಾಡಲು, ಪೆಟ್ರೋಲು, ಟಾಪ್ ಅಂಡ್ ಮಾಡಲು, ಮ್ಯಾಗ್ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. ಒಂದು 75 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್ ಆಮೇಲೆ ವ್ಯಾನ್ ಇದೆ ನೋಡಿ ಸರ್, ಒಮಿನಿ. 2012 ಮಾಡಲು, ಹಾ. ಒಂದು 75 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 170 ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಹೌದು, ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ, 2013 ಮಾಡಲು, ಹಾ. ಇದು ಬಡ್ಡಿ, ಇದು 4,500 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ 4.5 ಹೇಳಿ ಹೌದು, ಸ್ವಲ್ಪ ಹೌದು. ಕಮ್ಮಿ ಆಗುತ್ತೆ ಗಾಡಿಗೆ. 2010 ಮಾಡಲು, ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ, 2,35,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ I20 I20 2009 ಮಾಡಲು, ಡೀಸೆಲ್, ಹಾ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ, 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ ಸೊ ಇದು K10 1,500 ಹೆಚ್ಚು ಕಡಿಮೆ ಆಗುತ್ತೆ. 2010 ಮಾಡಲು, ಮಾಡಲು 1.5 ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಸೊ ಪೋಲೋ ಏನು ಸರ್ ಡೀಟೇಲ್ಸು? ಅದು ಪೋಲೋ ಆಗಿದೆ ಸರ್. I20 ಇದೆ ನೋಡಿ ಸರ್, ಬ್ಲೂ ಕಲರ್. ಬ್ಲೂ ಕಲರ್ 10 ಮಾಡಲು, ಆಸ್ಟ್ರಾ, ಹಾಂ ಸ್ವಲ್ಪ ಸಣ್ಣ ಪುಟ್ಟ ಸ್ವಲ್ಪ ಕ್ರಾಚಸ್ ಇದೆ, ಸ್ವಲ್ಪ ರೋಡ್ ಡೋರ್ ಸ್ವಲ್ಪ ರೆಸ್ಟಿಂಗ್ ಇದೆ. 285 ಸ್ಲೈಟ್ಲಿ ನೆಗೋಷಿಯಬಲ್, ಆಸ್ಟ್ರಾ, ಮ್ಯಾಗ್ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ, ಪೆಟ್ರೋಲ್ ಗಾಡಿ, ಟಾಪ್ ಅಂಡ್ ಮಾಡಲು ಸರ್. ಓಕೆ 2010 10 ಮಾಡಲು ಸರ್. ಓಕೆ ಹ್ಞೂ ಸೊ ಹಾಗೆ ನೆಕ್ಸ್ಟ್ ಸರ್ 2000 ಇದು 10 ಮಾಡಲು, ಹಾಂ 195 ಹೇಳೋದು, 185 ಆಗುತ್ತೆ. 10 ಮಾಡಲು, I10 ವ್ಯಾಗನಾರ್ 2012 ಮಾಡಲು, ಹಾ. 44,000 ಹೊಡಿದೆ, 295 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ವಾಶ್ ಗಿಶ್ ಮಾಡಿ ಕ್ಲೀನಾಗಿ ಕೊಡ್ತೀವಿ. ಶೋರೂಮ್ ಟ್ರ್ಯಾಕ್ ಇದೆ. ಇದು ಬರೀ 85,000 ಬಡೂದು ಬಾದಾಮಿ ಆಲ್ಟೋ. ಆಲ್ಟೋ ಹಾಂ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, AC ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ. 85,000 ಕೊಟ್ಬಿಡಿ, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ ಸರ್.